ರಾಜ್ಯದಲ್ಲಿ ಪಡಿತರ ಅಕ್ಕಿ ಬಡವರ ಹೊಟ್ಟೆ ಸೇರುತ್ತೋ ಇಲ್ವೋ ಗೊತ್ತಿಲ್ಲ. ಕಳ್ಳರ ಹೊಟ್ಟೆ ಮಾತ್ರ ಭರಪೂರ ತುಂಬುತ್ತಾ ಇದೆ. ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಾಗಾಟ ದಂಧೆ ಎಗ್ಗಿಲ್ಲದೆ ನಡೆದಿದೆ. ಗದಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದು ಸುಮಾರು ಪಡಿತರ ಅಕ್ಕಿ ಲಾರಿ ಸೇರಿ 40 ಲಕ್ಷಕ್ಕೂ ಅಧಿಕ ಮೊತ್ತದ ಸ್ವತ್ತು ಪೊಲೀಸ್ ಇಲಾಖೆ ಸೀಸ್ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ ಬಡವರ ಹೊಟ್ಟೆ ತುಂಬಿಸಲೆಂದೇ ಜಾರಿಗೆ ತಂದಿರೋ ಯೋಜನೆ. ಯಾರೊಬ್ಬರೂ ಹಸಿವಿನಿಂದ ಬಳಲಬಾರದು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದೇ ಇದರ ಉದ್ದೇಶ. ಆದ್ರೆ ಇದರಲ್ಲೂ ಕೆಲವರು ಕಳ್ಳಾಟ ಆಡುತ್ತಿದ್ದಾರೆ. ಕೆಲ ದಂಧೆಕೋರರು ಅನ್ನಭಾಗ್ಯಕ್ಕೂ ಕನ್ನ ಹಾಕಿ ಜೇಬು ತುಂಬಿಸಿಕೊಳ್ಳುತ್ತಿದ್ದಾರೆ. ಕಾಳಸಂತೆಯಲ್ಲಿ ಅಕ್ಕಿ ಮಾರ್ಕೊಂಡು ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾರೆ. ಅನ್ನಭಾಗ್ಯಕ್ಕೂ ಕನ್ನ ಅಕ್ರಮ ಸಾಗಾಟಕ್ಕೆ ಖಾಕಿ ಶಾಕ್. ಬಡವರ ಹೊಟ್ಟೆ ಸೇರುವ ಮುನ್ನವೇ ಕಳ್ಳರ ಪಾಲು. ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿಯ ಅಕ್ರಮ ಸಾಗಾಟ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಪಡಿತರ ಅಕ್ಕಿ ಬಡವರ ಹೊಟ್ಟೆ ಸೇರುತ್ತೋ ಇಲ್ವೋ, ಅಕ್ರಮ ದಂಧೆಕೋರರ ಪಾಲಿಗೆ ಮಾತ್ರ ಅನ್ನಭಾಗ್ಯ ಯೋಜನೆ ಅಕ್ಷಯ ಪಾತ್ರೆಯಾಗಿದೆ. ಗದಗ ಜಿಲ್ಲೆಯಲ್ಲೂ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಟ ದಂಧೆ ಮಿತಿಮೀರಿದೆ. ಮುಂಡರಗಿ ರಸ್ತೆಯಲ್ಲಿ ಜೆಟಿ ಇಂಜಿನಿಯರಿಂಗ್ ಕಾಲೇಜ್ ಬಳಿ ಅಕ್ರಮ ಪಡಿತರ ಅಕ್ಕಿ ಹೊತ್ತು ಲಾರಿ ನಿಂತಿತ್ತು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿ 13.88 ಲಕ್ಷ ರೂಪಾಯಿ ಮೌಲ್ಯದ 13,720 ಕೆಜಿ ಪಡಿತರ ಅಕ್ಕಿ ವಶಕ್ಕೆ ಪಡೆದಿದ್ದಾರೆ. ಈ ದಾಳಿ ಮಾಡಿದ ಸಂದರ್ಭದಲ್ಲಿ ನಮಗೆ ಈ ಟ್ರಕ್ ಇದು ಪಡಿತರ ಅಕ್ಕಿ ಅಂತ ಹೇಳಿ ನಮಗೆ ಸರ್ಟಿಫೈ ಮಾಡಿ ಹೇಳಿರ್ತಾರೆ. ನಾವು ಈ ಸಮಯದಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈ ಪಡಿತರ ಅಕ್ಕಿ ಪೂರ್ಣ ಪ್ರಮಾಣ ನಮಗೆ 34,720 ಕೆಜಿ ಅಷ್ಟು ಅಂತ ಹೇಳಿ ಕಂಡು ಬರುತ್ತೆ. ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಒಂದೇನು ಪಡಿತರ ಅಕ್ಕಿನ ತೊಗೊಂಡು ಬಂದುಬಿಟ್ಟು ಅದನ್ನು ಹೊರಗಡೆ ತೊಗೊಂಬಂದು ಫ್ಯಾಕ್ಟ್ರಿಯಲ್ಲಿ ಪಾಲಿಷ್ ಮಾಡಿದ ನಂತರ ಇದು ಪ್ರೀಮಿಯಂ ಅಕ್ಕಿ ಅಂತ ಹೇಳಿ ಹೊರ ರಾಜ್ಯಕ್ಕೆ ಮಾರ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ಲಭ್ಯ ಆಗಿದೆ. ಅಕ್ರಮ ಅಕ್ಕಿ ದಂಧೆಕೋರರಿಗೆ ಸರ್ಕಾರದ ಭಯವೇ ಇಲ್ಲದಂತಾಗಿದೆ. ರಾಜಾರೋಷವಾಗಿ ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಾಗಾಟ ನಡೀತಾನೇ ಇದೆ. ರಾತ್ರೋರಾತ್ರಿ ವಾಹನಗಳಲ್ಲಿ ತುಂಬಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಾರೆ. ಈ ಬಗ್ಗೆ ಸಾಕಷ್ಟು ಸಾರ್ವಜನಿಕ ದೂರುಗಳು ಬರ್ತಿದ್ದಂತೆ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಲಾರಿ ನಮಗೆ ಪೊಲೀಸ್ ಸ್ಟೇಷನ್ ಮಾಹಿತಿ ಬಂತು. ನಾವು ಮತ್ತು ಪೊಲೀಸರು ಹೋಗಿ ಅದನ್ನು CPI ಸಾಹೇಬರು ನಾವು ಹೋಗಿ ಅದನ್ನು ಮಾಹಿತಿ ತೊಗೊಂಡು ಅದನ್ನೆಲ್ಲ ಚೆಕ್ ಮಾಡಿ ನಮ್ದು ರೇಷನ್ ಅಕ್ಕಿ ಯಾವುದಂತ ನೋಡ್ಕೊಂಡು ತೊಗೊಂಬಂದೇವಿ ನಾವು. ಅದು ಸುಮಾರು ಈ ಕಡೆ ರಾಯಚೂರದ ಕಡೆದ ಅಂತಾರೆ ಅವರಿಗೆ ಕನ್ನಡ ಬರ್ತಾ ಇಲ್ಲ. ಆದರೂ ನಾವು ಕೇಳಿದ್ವಲ್ಲ, ರಾಯಚೂರು ಕಡೆಯಿಂದ ತೊಗೊಂಬಂದೇನೆ. ನಾನು ಈ ಕಡೆ ಇದ್ರ ಕಡೆ ಯಾವುದಾದ್ರು ಹುಬ್ಳಿ ಕಡೆ ಹೋಯ್ತೇನೆ ಅಂತ ಹೇಳ್ತಾ ಇದ್ದೆ ನಾವು. ಒಟ್ನಲ್ಲಿ ಸರ್ಕಾರ ಬಡವರ ಹಸಿವು ನೀಗಿಸಲೆಂದು ಅಕ್ಕಿಯನ್ನ ಕೊಡ್ತಿದ್ರೆ ಖದೀಮರು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಾರೆ. ಇಂಥವರಿಗೆ ಬೆಂಡೆತ್ತಿ ಬ್ರೇಕ್ ಹಾಕೋ ಕೆಲಸ ಮಾಡಬೇಕಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.